ಗಿಲ್ಲಿ ಕ್ರೇಜ್ ಎಷ್ಟಾಗಿದೆ ಹೊರಗಡೆ ಅಂತಂದು ಅದ್ರ ಬಗ್ಗೆ ಹೇಳೋದಾದ್ರೆ? ನಮಗದು 1.5 hours ನೋಡ್ತೀರ ನಾವು ಬೆಳಿಗ್ಗೆಯಿಂದ ಅದು ಕೇಳಿ ಒಂದು ಪರ್ಸ್ನಾಲಿಟಿನ ಕೆಳಗಿಟ್ಟು ಮಾತಾಡ್ತಾರೆ ಅನ್ನುವಂತಹ ಒಂದಿಷ್ಟು ಈ ಥರ ನಿಮಗೂ ಅನುಭವ ಆಗಿತ್ತಾ? ತುಂಬ ಕೆಳಗಿಟ್ಟು ಮಾತಾಡ್ತಾನೆ ಅಂತಲ್ಲ, ನಮಗಾಗ ಅನ್ನಿಸ್ತಿತ್ತು ನನ್ನ ವಿಷಯದಲ್ಲಿ ಕಾಮಿಡಿ ಇಟ್ಕೋಬೇಡ ನೀನು. ಅದಕ್ಕೆ ನಂದು ಒಂದು ಅಷ್ಟು ನಾಮಿನೇಷನ್ಸಲ್ಲೂ ನಾವಿಬ್ರು ತುಂಬ ಕಿತ್ತಾಡಿರ್ತೀವಿ, ಒಂದು ಚೂರಿ ಹಾಕಿರ್ತೀವಿ ಬೆನ್ನಿಗೆ. ವೀಕೆಂಡ್ ಎಪಿಸೋಡಲ್ಲಿ ಸೂರಜ್ ಜೊತೆ ನೀವು ಅವ್ರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಅದಾದಮೇಲೆ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾನು ಟ್ರೈ ಮಾಡಿದೆ. ಬಟ್ ಸೂರಜ್ ಹೋದ್ಮೇಲೆ ನಿಮ್ಮದು ಇನ್ನೊಂದು ವರ್ಷನ್ ನಮಗೆ ನೋಡೋಕ್ಕೆ ಸಿಗ್ತಾ? ಫಿನಾಲೆಗೆ ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ, ಅಷ್ಟರಲ್ಲೇ ರಾಶಿಕಾ ಅವರು ಹೊರಗಡೆ ಬಂದುಬಿಟ್ಟಿದ್ದಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಮಿಸ್ ಹೊಡೆದ್ರು ಅಂತಂದು ಎಲ್ಲರೂ ಹೇಳ್ತಾರೆ, ಬಟ್ ನನಗೊಂದು ಪರ್ಸ್ನಲಿ ಅನಿಸಿಲ್ಲ ಅವ್ರು ಎಲ್ಲಿ ಮಿಸ್ ಹೊಡೆದ್ರು ಅಂತ. ಬಿಕಾಸ್ ಅವರು ಫಿನಾಲೆಗೆ ಬರುವಂತಹ ಒಂದು ಕಂಟೆಸ್ಟೆಂಟ್ ಅಂತ ನನಗೂ ಅನಿಸಿತ್ತು. ಯಾಕೆ ಹೊರಗೆ ಬಂದರು, ಏನು ಮಿಸ್ ಹೊಡಿತು, ಜನರಿಗೆ ಏನಕ್ಕೆ ಇಷ್ಟ ಆಗಲಿಲ್ಲ, ಯಾವ ರೀಸನ್ಗೆ ಜನರು ಹೊರಗೆ ಕಳಿಸಿದ್ರು ಅಂತ ಅವ್ರಿಗೆ ಅನ್ಸುತ್ತೆ. ಪ್ರತಿಯೊಂದನ್ನು ಕೇಳೋಣ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ. ಹಾಯ್ ರಾಶಿಕಾ. ಹಾಯ್, ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು? ಸಖರಾಗಿದ್ದೀನಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಇಷ್ಟು ವಾರಗಳ ಕಾಲ ನೀವು ಬಿಗ್ ಬಾಸ್ ಮನೇಲಿ ಇದ್ದಿದ್ದು. ಸೊ ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಯಾವ ಫೀಲ್ ಆಗ್ತಾ ಇದೆ? ಬಿಕಾಸ್ ಒಂದು ದಿನ ನೀವು ಮೀಡಿಯಾಗೆ ಸಿಕ್ಕಿಲ್ಲ, ಸೊ ನಿಮ್ಮದೇ ಓನ್ ಟೈಮ್ ನೀವು ಸ್ಪೆಂಡ್ ಮಾಡಿದ್ದೀರಾ. ಸೊ ಅದೆಲ್ಲ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಬಟ್ ಎಲ್ಲೋ ಒಂದು ಸ್ಟೆಪ್ ಹತ್ರ ಇದೆ ಫಿನಾಲೆಗೆ, ಅಲ್ಲಿಂದ ವಾಪಸ್ ಬಂದೆ. ಅದೊಂದು ಸ್ವಲ್ಪ ಬೇಜಾರಾಗಿದೆ. ಬಟ್ ರೆಸ್ಪಾನ್ಸ್ ಇಸ್ ಲೈಕ್ ಗ್ರೇಟ್. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬೇಜಾರಲ್ಲಿ ಆಚೆ ಬಂದಿದ್ದೆ, ಬಟ್ ತುಂಬ ಖುಷಿ ಆಯಿತು. ಮೆಸೇಜಸ್ ನೋಡಿ, ವೀಡಿಯೋಸ್ ಅವ್ರಿಗೆ ಹಾಕಿದ ಎಫರ್ಟ್ಸ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಬಟ್ ಐ ಆಮ್ ಹ್ಯಾಪಿ. ಇನ್ನೂ ಜನಗಳನ್ನ ಮೀಟ್ ಮಾಡಿಲ್ಲ ನಾನು, ಮೀಟ್ ಮಾಡ್ಬೇಕು. ಯಾಕಂದರೆ ಇಂಟರ್ವ್ಯೂ ನೆನ್ನೆ ಬಂದಾಗ ಬಂದಿದ್ದೆ, ಇವತ್ತು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲರನ್ನೂ ಮೀಟ್ ಮಾಡ್ತೀನಿ ನಾನು. ಸೊ ಹೀರೋಯಿನ್ ಆಗಿ ನೀವು ಒಳಗಡೆ ಹೋಗಿದ್ದು, ಬಿಕಾಸ್ ನಮಗೆ ಅನಿಸಿರೋ ಪ್ರಕಾರವಾಗಿ ಒಂದಿಷ್ಟು ಜನಕ್ಕೆ ನೀವು ಆ್ಯಸ್ ಅ ಹೀರೋಯಿನ್ ಅಷ್ಟೊಂದು ಪರಿಚಯ ಇರಲಿಲ್ಲ. ಬಟ್ ಬಿಗ್ ಬಾಸಿಗೆ ಹೋದ್ಮೇಲೆ ರಾಶಿಕಾ ಯಾರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಸೊ ಹೀರೋಯಿನಿಂದ ನಿಮಗೆ ಐಡೆಂಟಿಟಿ ಅಷ್ಟೊಂದು ಸಿಗ್ಲಾರ್ದೆ ಬಿಗ್ ಬಾಸಿಂದ ಸಿಗ್ತಾ ಇರುವಂಥದ್ದು. ಸೊ ಬಿಗ್ ಬಾಸ್ ನಿಮ್ಮ ಈ ಒಂದು ಸಿನಿ ಜರ್ನಿಗೆ, ನಿಮ್ಮ ಕರಿಯರ್ಗೆ ಒಂದು ಸ್ಟ್ರಾಂಗ್ ಆಗಿ ನಿಲುವು ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಸಿನಿಮಾ ಅವಾಗಷ್ಟೇ ರಿಲೀಸ್ ಆಯಿತು, ಇಮ್ಮಿಡಿಯೇಟಾಗಿ ಕಟ್ ಮಾಡಿದ್ರೆ ನಾನು ಬಿಗ್ ಬಾಸ್ ಮನೇಲಿದ್ದೆ. ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದಾಗಲೂ ಕೂಡ ನನಗೆ ತಿಳ್ಕೊಬೇಕಿತ್ತು ವಾಟ್ ಈಸ್ ಬಿಗ್ ಬಾಸ್, ಹೇಗಿರುತ್ತೆ. ಬಿಗ್ ಬಾಸ್ ಬಗ್ಗೆ ಬೇರೆಯೇ ಒಪಿನಿಯನ್ಸ್ ಎಲ್ಲ ಇರುತ್ತೆ ಅಲ್ವಾ. ಬಟ್ ನಾನು ಪರ್ಸನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ಇಲ್ಲ ಆದರೆ ಎಲ್ಲ ಕಡೆ ನಾವು ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತೀವಿ, ಹಿಂಗೆ ಆಗ್ತಿದೆ ಎಲ್ಲ ಕೇಳ್ಕೊತಿರ್ತೀವಿ. ಬಟ್ ಬಿಗ್ ಬಾಸ್ ಮನೇಲಿ ಎಲ್ಲ ಒಪಿನಿಯನ್ಸ್ ಆಗಿರಲಿ, ಏನೇ ಆಗಿರಲಿ, ಅಲ್ಲಿ ಏನೇ ಸಿಚುವೇಶನ್ಸ್ ಕೊಡ್ತಿರೋ ನಾವೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದಕ್ಕೆ ಒಂದು ರೀಸನ್ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ. ಬಟ್ ಬಿಗ್ ಬಾಸಿಂದ ಬರ್ಬೇಕಾದ್ರೆ ನಂಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ನಿಜವಾಗ್ಲೂ ಮಾಡಿರಲಿಲ್ಲ. ಇದು ನನ್ನ ಜರ್ನಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿನ ನನ್ನ ಲೈಫ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ಸೊ ನಿಮ್ಮ ಸಿನಿಮಾ ಪ್ರಮೋಷನ್ ಕೂಡ ಬಿಗ್ ಬಾಸ್ ಮನೇಲಿ ಆಯಿತು, ಅದೊಂದು ಕೂಡ ಒಂದು ಪ್ರೌಡ್ ಮೂಮೆಂಟ್. ಬಿಕಾಸ್ ಎಷ್ಟೊಂದು ಜನಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅವತ್ತು ಈ ಥರ ಎಲ್ಲ ಆಗುತ್ತೆ ಅಂದ್ಕೊಂಡು. ಆ್ಯಂಡ್ ನಮಗಂತೂ ಆಚೆ ಕಡೆ ಏನು ನಡೀತಿದೆ ಅಂತ ಐಡಿಯಾ ಇರಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ರಾಶಿಕಾಂಗ್ ಅವ್ರ ಸಾಂಗ್ ರಿಲೀಸ್ ಆಗಿರೋದು ಗೊತ್ತಾಗಬೇಕು ಅಂದ್ಕೊಂಡು ಕಳಿಸ್ಕೊಡ್ತಾರೆ. ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಸಾಂಗ್ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ನನಗೆ ವಿಶ್ ಮಾಡ್ತಾರೆ, ತುಂಬ ಖುಷಿ ಆಯಿತು. ಆ್ಯಂಡ್ ರವಿ ಸರ್ ಬಂದಿದ್ದರು ಪ್ರಮೋಷನ್ ಟೈಮಲ್ಲೂ ಕೂಡ. ಫೀಲ್ ಸೋ ಹ್ಯಾಪಿ. ನನ್ನ ಸಿನಿಮಾ ಸಾಂಗ್ ಬಿಗ್ ಬಾಸ್ ಮನೇಲಿ ಯಾರಿಗೆ ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಲೈಫಲ್ಲಿ ಯಾವಾಗಲೂ ನೆನಪಿರುತ್ತೆ ಆ ಮೂಮೆಂಟ್ ನನಗೆ. ಸೊ ಸ್ಟ್ರಾಂಗ್ ಆಗಿ ಅಂತ ಒಂದಿಷ್ಟು ಜನ ಕಂಟೆಸ್ಟೆಂಟ್ಸ್ ಅಂತ ಬಂದರೆ ಅದರಲ್ಲಿ ಹುಡುಗಿರಲ್ಲಿ ನೀವು ನಿಂತ್ಕೊಳ್ತೀರಾ. ಬಿಕಾಸ್ ಯಾರನ್ನೂ ನಾವು ಅಷ್ಟೊಂದು ಸ್ಟ್ರಾಂಗ್ ಆಗಿ ನಾವು ನೋಡಿರಲಿಲ್ಲ ಟಾಸ್ಕಲ್ಲಿ ಆಡಬೇಕಾದ್ರೆ. ಈವನ್ ಹುಡುಗರಿಗೂ ನೀವು ಸರಿಯಾಗಿ ಟಕ್ಕರೆ ಕೊಡ್ತಾ ಇದ್ದಿದ್ರಿ. ಇದೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ರಾಶಿಕಾ ಕಾನ್ಸಂಟ್ರೇಟ್ನ ಜಾಸ್ತಿ ಟಾಸ್ಕ್ ಮೇಲೆ ಮಾಡಿದ್ರು, ಜನಗಳ ಜೊತೆಗೆ ಬೆರೆಯೋದಾಗಿರ್ಬೋದು. ಬಿಕಾಸ್ ಒಬ್ರ ಜೊತೆ ನಿಮ್ಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಂತ ನಾವು ನೋಡಲಿಲ್ಲ. ಎಲ್ಲ ಜೊತೆನೂ ಬೆರೀತಾ ಇದ್ರಿ. ಇಲ್ಲಿ ಮನೇಲಿ ನಾವು ನೋಡ್ತಾ ಇದ್ದಂಗೆ ಒಬ್ರ ಜೊತೆ ಒಬ್ಬರು ಒಂದು ಸ್ಟ್ರಾಂಗ್ ಬಾಂಡ್ ಇಟ್ಕೊಂಡಿದ್ದಾರೆ, ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ. ಸೊ ಅದು ಸೂರಜ್ ಕಡೆಯಿಂದ ಕಾಣಿಸ್ತಾ ಇತ್ತು. ಬಟ್ ಅದನ್ನು ಅಷ್ಟೊಂದು ಪ್ರಾಪರಾಗಿ ನಮಗೆ ಕಾಣಿಸ್ಲಿಲ್ಲ. ಏನಕ್ಕೆ ಆ ಥರ ಆಯಿತು ಅಂತ, ನೀವು ಯಾಕೆ ಅಷ್ಟೊಂದು ಬಾಂಡ್ ಇಟ್ಕೊಳ್ಳೋದ್ರಲ್ಲಿ ಹಿಂದೆ ಸರಿದ್ರಿ ಅಂತ? ಫಸ್ಟ್ ಆಫ್ ಆಲ್ ಅಲ್ಲಿ ನಾನು ಎಮೋಷನ್ಸ್ನ ಫೇಕ್ ಮಾಡೋಕ್ಕಾಗಲ್ಲ. ನಂಗೆ ಏನಾರು ಅನ್ನಿಸ್ತಿದೆ, ನಂಗೆ ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಅದನ್ನು ಅಕ್ಸೆಪ್ಟ್ ಮಾಡೋದು ಬಿಡೋದು ಆಪೋಸಿಟ್ ಪರ್ಸನಿಗೆ ಬಿಟ್ಟಿದ್ದು. ನಾನು ತಪ್ಪು ಅಂತ ಹೇಳಿದ ತಕ್ಷಣ ಅವರು ಬೇಜಾರು ಮಾಡಿಕೊಂಡ್ರೆ ಅದು ನನ್ನ ಪ್ರಾಬ್ಲಮ್ ಆಗ್ತಿರಲ್ಲ. ನನಗೆ ಯಾವುದನ್ನು ಹೈಡ್ ಮಾಡೋಕ್ಕಾಗಲ್ಲ. ನಂಗಿರೋದನ್ನ ನಾನು ಸ್ಟ್ರೇಟಾಗಿ ಹೇಳೋ ಅಭ್ಯಾಸ ಇಲ್ಲ, ಅದನ್ನ ಸಾಫ್ಟಾಗಿ ಹೇಳಿ ಕನ್ವೆ ಮಾಡಿ ಹೀಗಲ್ಲ ಹೀಗೆ ಅಂತ. ನಂಗೆ ಹಿಂಗೆಲ್ಲ ಮಾತಾಡೋಕ್ಕೆ ಬರೋಲ್ಲ. ರಾಶಿಕಾ ಏನಿರೋ ಡೈರೆಕ್ಟಾಗಿ ಆನ್ ಫೇಸ್ ಮಾತಾಡೋ ಅಂಥ ಹುಡುಗಿ.
ಅದು ತಪ್ಪು ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗಾದ್ಮೇಲೆ ನನ್ನ ಪರ್ಸನಾಲಿಟಿ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಆಟಕ್ಕೋಸ್ಕರ. ಬಟ್ ಅದಾದಮೇಲೆ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾನು ಟ್ರೈ ಮಾಡಿದೆ. ಬಟ್ ಅದು ನಾನು ಫೇಕ್ ಮಾಡ್ದಂಗೆ ಆಗುತ್ತೆ. ನನಗೆ ಹಂಗೆ ಆ ಟೋನಲ್ಲಿ ಹಂಗೆ ಮಾತಾಡೋಕ್ಕೆ ಆಗಲ್ಲ ಅಂದಮೇಲೆ ಮತ್ತೆ ಹೋಗ್ಬಿಟ್ಟು ಹಾಗಲ್ಲ ಹೀಗೆ ಅಂತ ನಂಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಬಟ್ ನನಗೆ ಸೂರಜ್ ಜೊತೆ ನನ್ನ ಬಾಂಡ್ ಹಾಗೆ ಹೀಗೆ ಆಯಿತು ಅಂತ ಅಂದಿಲ್ಲ. ಅವ್ನು ಬಂದಾಗಿಂದ ಅವ್ನು ಹೋಗೋ ತನಕನೂ ಆ ಬಾಂಡ್ ಹಾಗೇ ಇತ್ತು. ನಾವಿಬ್ಬರು ಮಾತಾಡ್ತಾ ಇಲ್ಲ ಅಂದಿದ್ರು ಕೂಡ ನಾನು ಸೂರಜ್ ನನ್ನ ಹೆಸರು ತೊಗೋತಿದ್ದೆ, ನಾನು ಸೂರಜ್ ಹೆಸರು ತೊಗೋತಿದ್ದೆ. ಯಾವುದೇ ಆ್ಯಕ್ಟಿವಿಟಿ ಏನೇ ಅಂತ ಬಂದರೂ ಕೂಡ ಅಲ್ಲೂ ಕೂಡ ಎಲ್ಲೂ ನಾನು ಸೂರಜ್ನ ಬಿಟ್ಕೊಟ್ಟಿದ್ದಾಗಲಿ ಸೂರಜ್ ನನ್ನ ಬಿಟ್ಕೊಟ್ಟಿದ್ದಾಗಿರಲು ಎಲ್ಲೂ ಇಲ್ಲ. ನೀವು ನೋಡಿರ್ಬೋದು ಅವ್ರ ಇಂಟರ್ವ್ಯೂಸ್ ಇಲ್ಲ ಅವ್ರ ಮನೇಲಿ ಮಾತಾಡಿದಾಗಿರಲಿ ಕೂಡ. ಅದು ಒಂದೇ ನಂಗೆ ಸ್ಟ್ರಾಂಗ್ ಬಾಂಡ್ ಇದ್ದಿದ್ದು ಮನೇಲಿ. ಬಟ್ ಮನೇಲಿ ಒಂದಿಷ್ಟು ಜನ ನಿಮಗೆ ಹೇಳ್ತಾ ಇದ್ರು ಸೂರಜ್ ಜೊತೆಗೆ ಒಂದು ವೀಕೆಂಡ್ ಎಪಿಸೋಡಲ್ಲಿ ಸೂರಜ್ ಜೊತೆ ನೀವು ಅವ್ರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂತಂದು. ಅದೊಂದು ನಿಮಗೆ ಎಲ್ಲೋ ಒಂದು ಡ್ರಾಬ್ಯಾಕ್ ಆಯಿತು ಅಂತ ಅನ್ಸುತ್ತೆ. ಬಿಕಾಸ್ ಮನೆಯವ್ರಿಗೆ ಆಡ್ಕೊಳ್ಳೋದಕ್ಕೆ ಅದೊಂದು ಸ್ಟ್ರಾಂಗ್ ಪಾಯಿಂಟ್ಸ್ ಸಿಕ್ಕು. ಅದು ಸ್ವಲ್ಪ ಬೇಜಾರಾಯಿತು ನನಗೆ. ಅದು ವೀಕೆಂಡಲ್ಲಿ ಸುದೀಪ್ ಸರ್ ಕೂಡ ಹೇಳ್ತಾರೆ. ನಾನು ಅಲ್ಲಿ ಯಾರೋ ಹೇಳಿದ್ರು ಅದನ್ನ ಜಸ್ಟಿಫೈ ಮಾಡೋದ್ರಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ. ಜಸ್ಟಿಫೈ ಮಾಡೋದ್ರಲ್ಲಿ ಆಗೋಗ್ಬಿಟ್ಟೆ ನಾನು. ಅಲ್ಲಿ ಸೂರಜ್ ಹೆಸರು ಕೂಡ ಬಂದಿತ್ತು, ಅದನ್ನ ನಾನು ಫಸ್ಟಿಗೆ ಹೇಳಬೇಕಿತ್ತು. ಅದೊಂದು ತಪ್ಪು ಮಾಡಿದೆ. ಎಸ್, ಅದೊಂದು ಪಾಯಿಂಟ್ ಸಿಕ್ತು. ಬಟ್ ಆ ಪಾಯಿಂಟ್ ಕೂಡ ತುಂಬ ಹೊತ್ತಿರಕ್ಕೆ ನಾನು ಬಿಡಲಿಲ್ಲ. ಜಗಳ ಆಡೋ ಟೈಮಲ್ಲೂ ಕೂಡ ರಾಶಿಕಾ ಏನು ವಾಯ್ಸನ್ನು ಹೈ ಪಿಚ್ಚಲ್ಲಿ ತೊಗೊಂಡು ಹೋದರೆ ಎಲ್ಲೋ ಒಂದು ಕಡೆ ಅಲ್ಲೇ ನಿಂತು ಬಿಡ್ತಾ ಇತ್ತು. ಅಷ್ಟೊಂದು ಜಾಸ್ತಿ ಕಿರಿಚ್ತಾ ಇದ್ರಿ. ಬಟ್ ನಿಮ್ಮ ಪಾಯಿಂಟನ್ನು ಇಡೋದಕ್ಕೆ ರಕ್ಷಿತಾ ಬಿಡ್ತಾ ಇರಲಿಲ್ಲ. ರಕ್ಷಿತನ ವಾಯ್ಸು ನಿಮ್ಮ ವಾಯ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ಎಲ್ಲೋ ಒಂದು ಕಡೆ ನೋಡ್ತಾ ಹೋದರೆ ರಾಶಿಕಾ ವಾಯ್ಸ್ನ ರೇಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ, ಇಲ್ಲಿ ತಮ್ಮ ವಾಯ್ಸ್ ಯಾರು ಕೇಳಿಸ್ಕೊಳ್ತಾ ಇಲ್ಲ ಅಂತ ರೇಸ್ ಮಾಡ್ತಾ ಇದ್ದಾರಾ ಅಂತ ಒಂದಿಷ್ಟು ಜನ ಮಾತಾಡಿದ್ರು. ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲ, ರಾಶಿಕಾ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ಲು. ರಕ್ಷಿತನ್ಕಿಂತ ಏನೋ ನನ್ನ ವಾಲ್ಯೂಮ್ ಕಡಿಮೆ ಅನ್ನಿಸ್ತಿದೆ ಅಂದ್ಕೊಂಡು ನಂಗೆಲ್ಲೂ ಫೀಲ್ ಆಗಲಿಲ್ಲ. ಮಾತಾಡ್ತಿದ್ರೆ ಇಬ್ಬರು ಕಿರಿಸ್ತಿದ್ವಿ. ಬಟ್ ರಕ್ಷಿತಾ ಇಸ್ ಡಿಫ್ರೆಂಟ್ ಪರ್ಸನಾಲಿಟಿ, ರಾಶಿಕಂದೇ ಡಿಫ್ರೆಂಟ್ ಪರ್ಸನಾಲಿಟಿ. ಅಲ್ಲಿ ಪಾಯಿಂಟ್ ಇರಬೇಕು ಅಲ್ವಾ ಮಾತಾಡೋಕ್ಕೆ. ನೀನು ಸುಮ್ಮನೆ ಹೇಳಬೇಕು ಅಂದ್ಕೊಂಡು ಡೌಟ್ಫುಲ್ ಆಗೋ, ಇಲ್ಲ ಹಿಂಗೆ ಅನ್ನಿಸ್ತಿದೆ ನನಗೆ ಹಂಗೆ ಅನ್ನಿಸ್ತಿದೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಅನಿಸಿದ್ದು ನನಗೆ ಅನಿಸಿದೆ ಹೇಳಬೇಕು. ಈಗ ನಿಮ್ಮ ಬಗ್ಗೆನೂ ನಾನು ಮಾತಾಡ್ತೀನಿ, ಅವ್ರ ಬಗ್ಗೆನೂ ನಾನು ಮಾತಾಡ್ತೀನಿ, ಹಿಂಗಾಗುತ್ತೆ. ಈಗ ನಾನೇನೋ ಒಪಿನಿಯನ್ ಹೇಳ್ತಿದ್ದೀನಿ, ನಂಗೆ ಹಿಂಗೆ ಅನ್ನಿಸ್ತಿದೆ ಅನ್ನೋದಕ್ಕೆ, ಹಿಂಗಿದೆ ಅನ್ನೋದು ಹೇಳೋಕ್ಕೆ ನನಗೆ ಯಾರೋ ಬಂದು ಹೇಳಿರಬೇಕು. ಅವಳು ಡೌಟ್ಫುಲ್ಲಾಗಿ ಅವಳು ಹೇಳ್ತಿದ್ದಾಗ ಈ ಹುಡುಗಿ ಜೊತೆ ನಾನು ಇನ್ನೇನು ಮಾತಾಡಿದ್ರು ವೇಸ್ಟ್ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಡ್ತಿದ್ದೆ. ಅದು ನಂಗೆ ಅದು ಕಂಟಿನ್ಯೂ ಮಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಕಿರ್ಚ್ಬಿಟ್ಟು ಯೂಸ್ ಇಲ್ಲ ಅಂತ ಅನಿಸುತ್ತೆ ಅಲ್ವಾ. ಒಂದೊಂದ್ಸಲಿ ಪಾಯಿಂಟ್ ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತಿದ್ದೆ, ಅವಳೇ ಸೈಲೆಂಟ್ ಆಗಿರೋದು ಉಂಟು. ಸುಮ್ಮನಿರಿ, ಓಕೆ ಫೈನ್ ಅಂತ ಹೇಳಿರೋದು ಉಂಟು. ಬಟ್ ಪಾಯಿಂಟೇ ಇಲ್ದಿದ್ದಾಗ ನೀವೇನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಅವಾಗ ಅನಿಸುತ್ತೆ ಸುಮ್ಮನೆ ಮಾತಾಡ್ತಿದ್ದೀವಿ ಅಂದ್ಕೊಂಡು. ಸೊ ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಡ್ತಿದ್ದೆ. ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ನೀವು ಆಡುವಂಥ ಒಂದು ಆಟದ ರೀತಿ, ನೀವು ಟಾಸ್ಕನ್ನು ಆಡ್ತಿದ್ದಂತಹ ರೀತಿ. ಬಟ್ ಎಲ್ಲರೂ ಹೇಳ್ತಾ ಇದ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಆದರೆ ಮನೆಯಲ್ಲಿ ಈ ಕಡೆ ಸುದೀಪ್ ಸರ್ ಹತ್ರನೂ ಕೂಡ ನಿಮಗೊಂದು ಅಪ್ರಿಸಿಯೇಷನ್ ಅನ್ನೋದು ಸಿಗಲಿಲ್ಲ. ಒಂದು ಕಿಚ್ಚನ ಚಪ್ಪಾಳೆ, ಅದು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಒಂದು ಬೇಕು ಅಂತಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ನಿಮಗೆ ಸಿಗಲಿಲ್ಲ, ಒಂದು ಅಪ್ರಿಸಿಯೇಷನ್ ಅನ್ನೋದು ಸಿಗಲಿಲ್ಲ. ಬಟ್ ಹೊರಗಡೆಯಿಂದ ಸಿಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಏನು ನಿಮ್ಮ ಮನೇಲಿ ಅಟ್ಲೀಸ್ಟ್ ಈ ಥರದೊಂದು ಆಯಿತು ಅಂದರೆ ಒಂದು ಮೋಟಿವೇಟ್ ಸಿಗುತ್ತೆ, ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಆ ಥರ ನಿಮ್ಗೆ ಯಾವುದೂ ಆಗಲಿಲ್ವಲ್ಲ ಮನೇಲಿ, ನಿಮ್ಗೆ ಆ ಥರ ಫೀಲ್ ಆಗುತ್ತಾ? ಅದು ನನಗೆ ಆಚೆ ಬಂದಾದ್ಮೇಲೆ ಈ ಥರನೂ ಈ ಆ್ಯಂಗಲಲ್ಲಿ ಕಾಣಿಸಿದ್ಯಾ ಅನ್ನೋದು ಅವಾಗ ಅನ್ನಿಸ್ತು. ಬಟ್ ನನಗೊಂದು ಫೋಟೋ ನೋಡಿದ್ದೆ, ನಾನು ಮಧ್ಯಾಹ್ನ ನಿಂತಿದ್ದೀನಿ, ಫುಲ್ ಎಲ್ಲರೂ ನಿಂತ್ಕೊಂಡು ಕರ್ನಾಟಕ ಜನತೆ ಚಪ್ಪಾಳೆ ನಿಂಗೆ ಸಿಕ್ಕಿದೆ ಅಂದ್ಕೊಂಡು ಆ ಫೋಟೋ ನೋಡ್ಬಿಟ್ಟು ಹತ್ತಿದ್ದೆ ನಾನು. ಹಂಗೆ ಅಂದ್ಕೊಂಡು ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾಕಂದರೆ ವಾರ ಪೂರ್ತಿ ಕಷ್ಟಪಟ್ಟೇನೋ ಆಡ್ತಿದ್ದೆ, ಬಟ್ ನಾನು ಏನೋ ತಪ್ಪು ಮಾಡಿರ್ತೀನಿ. ಸೊ ಆ ತಪ್ಪು ಹೈಲೈಟ್ ಆಗಿರ್ತಿತ್ತು ಆ ವಾರದಲ್ಲಿ. ಸೊ ಹಾಗಾಗಿ ಸಿಕ್ಕಿಲ್ಲ. ಬಟ್ ಲಾಸ್ಟ್ ತನಕ ವೇಟ್ ಮಾಡಿದೆ ಅಪ್ರಿಸಿಯೇಷನ್ಗೆ, ಕಿಚ್ಚನ ಚಪ್ಪಾಳಿಗೆ ಸಿಕ್ಕಿಲ್ಲ. ಬಟ್ ಸ್ವಲ್ಪ ಬೇಜಾರಾಯಿತು. ಬಟ್ ದಟ್ಸ್ ಓಕೆ. ಅಟ್ ದ ಸೇಮ್ ಟೈಮ್ ಇನ್ನೂ ಜನಗಳು ಮಾತಾಡ್ತಾ ಇದ್ದಿದ್ದು ಏನಂತಂದರೆ, ಒಂದು ಕಡೆ ಅಶ್ವಿನಿ ಅವರು ತಮ್ಮನ್ನು ತಾವು ಚೇಂಜ್ ಮಾಡಿಕೊಂಡ್ರು, ಎಲ್ಲೋ ಒಂದು ಕಡೆ ಕಿಚ್ಚನ ಚಪ್ಪಾಳೆ ಬೇಕು ಅಂತಲೇ ತಮ್ಮಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಚೇಂಜಸನ್ನು ತೊಗೊಂಡ್ರು. ಸೊ ಫೈನಲಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಕೂಡ ಹೇಳಿದರು. ಬಟ್ ಅವರು ಚೇಂಜ್ ಮಾಡಿಕೊಂಡ್ರು, ಮತ್ತೆ ಹಾಗೇ ಆಗಿದ್ರು ಅಂತ ನನಗೆಲ್ಲೋ ಅನ್ನಿಸ್ತು. ಬಟ್ ಆ ವಾರ ಅವ್ರು ಆಡಿದ ಟಾಸ್ಕ್ ಇತ್ತು ಗೊತ್ತಾ, ನಾವು ಒಂದು ಹಠ ಅನ್ನೋದು ಬಂತು ಅನ್ನೋ ಲೈಫಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಅವ್ರು ಆಡಿದ ಟಾಸ್ಕೇ ಅವತ್ತು ಆನ್ಸರ್. ಸೊ ಆ ಟಾಸ್ಕಿಂದನೇ ನನಗೆ ಅವರಿಗೆಲ್ಲ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಅನ್ನಿಸ್ತು ಆ ವಾರ. ಸೊ ಮನೇಲಿ ಇಷ್ಟು ದಿನ ಸರ್ವೈವ್ ಆಗಬೇಕು ಅಂತಂದರೆ ನೀವು ಅಷ್ಟು ದಿನ ಅಲ್ಲಿ ಇದ್ದು ಬಂದಿದ್ದೀರಾ. ಸೊ ಏನು ಮುಖ್ಯವಾದಂಥ ಒಂದು ಅಂಶ ಬೇಕಾಗತ್ತೆ ಮನೆಯಲ್ಲಿ ಸರ್ವೈವ್ ಆಗಿ, ಜನಗಳಿಗೂ ಇಷ್ಟ ಆಗಬೇಕು, ಮನೆಯಲ್ಲೂ ಇಷ್ಟ ಆಗಬೇಕು ಅಂತಂದರೆ? ಎಕ್ಸ್ಟ್ರಾ ಏನೂ ಮಾಡಬಾರ್ದು ಅಲ್ಲಿ. ಐ ಮೀನ್ ಎಂಟರ್ಟೈನ್. ಎಸ್, ನಾವೀಗ ಆ್ಯಕ್ಟರ್ಸ್ ಆಗಿ ಹೋಗಿರ್ತೀವಿ ಅಲ್ಲಿ ಅಂದಾಗ ನೀನು ಎಂಟರ್ಟೈನ್ ಆಡಿಯನ್ಸಿಗೆ ಮಾಡಬೇಕು ಇನ್ ಅ ವೆರಿ ಗುಡ್ ವೇ.
ಎಲ್ಲೂ ಎಕ್ಸ್ಟ್ರಾಗಳು ಮಾಡಿಕೊಂಡು ಅಲ್ಲಿ ಜಗಳ ಆಡಿದ್ರೇ ಬಿಗ್ ಬಾಸ್ ಮನೇಲಿ ಇರ್ತೀವಿ ಅಂತ ಏನಿಲ್ಲ. ನೀವು ಹೇಗಿರ್ತೀರಾ ಹಾಗಿರಬೇಕು ಇನ್ ಅ ಗುಡ್ ವೇ. ಯು ಹ್ಯಾವ್ ಟು ಪೋರ್ಟ್ರೇ ಯುವರ್ ಸೆಲ್ಫ್. ಆವಾಗ ಜನಕ್ಕೆ ಇಷ್ಟ ಆಗುತ್ತೆ. ನಿಮ್ಗೆ ಅನಿಸಿದ್ದ ನೀವು ಮಾತಾಡಿದ್ರೆ ಸಾಕು. ಅಲ್ಲಿ ಆ ಜನಕ್ಕೆ ಹಿಂಗೆ ಏನೋ ಮಾಡಿದ್ರೆ, ಎಕ್ಸ್ಟ್ರಾ ಏನೋ ಮಾಡಿದ್ರೆ ನಾನು ಇಷ್ಟ ಆಗ್ತೀನಿ ಅನ್ನೋದೆಲ್ಲ ಇಟ್ಸ್ ಆಲ್ ಭ್ರಮೆ. ಆರಾಮಾಗಿ ಖುಷಿಯಾಗಿ ನೀವು ಆಚೆ ಕಡೆ ಹೇಗಿರ್ತೀರಾ ಹಾಗಿರ್ಬೇಕಲ್ಲಿ. ಅದನ್ನೇ ಇವಾಗ ಆಚೆ ಕಡೆ ಹೇಗಿರಬೇಕೋ ಹಾಗಿರಬೇಕು ಅದು ಗಿಲ್ಲಿ ಅದರಲ್ಲಿ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ಆಗ್ತಾರೆ. ಬಿಕಾಸ್ ಅವ್ರ ಅಪ್ಪ ಅಮ್ಮ ಕೂಡ ಬಂದಾಗ ಹೇಳಿದ್ರು ಹೊರಗಡೆ ಹೇಗಿದ್ದಾನೆ ಗಿಲ್ಲಿ ಇಲ್ಲೂ ಹಾಗೆ ಇದ್ದಾರೆ ಅಂತ. ಬಟ್ ಮನೆಯವ್ರಿಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಜನಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ನೀವು ಹೊರಗಡೆ ಬಂದಮೇಲೆ ನೋಡಿರಬಹುದು ಗಿಲ್ಲಿ ಕ್ರೇಜ್ ಎಷ್ಟಾಗಿದೆ ಹೊರಗಡೆ ಅಂತಂದು. ಅದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ಅಂದರೆ ನಿಮ್ಗದು 1.5 hours ನೋಡ್ತೀರ. ನಾವು ಬೆಳಿಗ್ಗೆಯಿಂದ ಅದು ಕೇಳಿ 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 ಎಲ್ಲರಿಗೂ ಒಂದು ಕಾಲು ಎಳಿತಿರ್ತಾನೆ. ಒಂದೊಂದ್ಸಲಿ ನಮ್ಗಲ್ಲಿ ನಮ್ಮದೇ ಆದಂಥ ಟೆನ್ಷನ್ಸ್ ಅನ್ನೋದಿರುತ್ತೆ. ನೆಕ್ಸ್ಟ್ ನಾಮಿನೇಷನ್ಸ್ ಬರುತ್ತೆ, ನೆಕ್ಸ್ಟ್ ಇನ್ಯಾವ ಪ್ರಕ್ರಿಯೆ ಬರುತ್ತೋ, ಇನ್ನೇನು ಹೇಳೋದು, ಯಾರೋ ಇಲ್ಲ ಒಪಿನಿಯನ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅವ್ನು ತುಂಬ ಲೈಟಾಗಿ ತೊಗೊಂಡು ತುಂಬ ಎಲ್ಲರಿಗೂ ಕಾಲು ಎಳೆಯೋದು, ಫನ್ ಮಾಡ್ತಿರ್ತಾನೆ. ಅದು ನಮಗೆ ತುಂಬ ಇರಿಟೇಟ್ ಆಗ್ತಿರುತ್ತೆ. ಬೆಳಗ್ಗೆಯಿಂದ ವಾಯ್ಸ್ ಕೇಳ್ತಿರ್ತೀವಿ ಅಲ್ವಾ ನಾವು. ಆಚೆ ಕಡೆ ಎಂಟರ್ಟೈನಿಂಗ್ ಅದು ನಮಗದು ಸಮ್ಟೈಮ್ಸ್ ನನಗೇನು ಫೀಲ್ ಆಗ್ತಿತ್ತು ಅವಾಗ ಹಿಂಸೆ ಅನ್ನಿಸ್ತಿತ್ತು. ಬಟ್ ಎಷ್ಟೊಂದು ಸಲ ನಾವು ಬೇಜಾರಲ್ಲಿದ್ದಾಗ ಅವ್ನು ಮಾಡಿರೋ ಕಾಮಿಡಿನ ನಗಾಡಿದ್ದೀವಿ. ಅವ್ನು ಎಂಟರ್ಟೈನ್ ಮಾಡಿದ ನಮಗೂ ಕೂಡ. ಯಾಕಂದರೆ ಅವನೊಬ್ಬ ಇರಲಿಲ್ಲ ಅಂದರೆ ಮನೆ ಇನ್ನೂ ತುಂಬ ಸಪ್ಪೆ ಆಗೋಗ್ತಿತ್ತು ಅನ್ಸುತ್ತೆ. ಯಾರೋ ಎಂಟರ್ಟೈನ್ ಮಾಡಿ ನಮಗೆ ನಗಿಸ್ತಾ ಇರಲಿಲ್ಲ. ಈ ವಾಸ್ ದೇರ್ ಆ ಟೈಮಲ್ಲಿ ಎಲ್ಲನೂ ನಗ್ಸೋಕ್ಕೆ, ಚಿಯರ್ ಅಪ್ ಮಾಡೋಕ್ಕೆ. ಓಕೆ, ಸೊ ನೀವು ಜಗಳ ಕೂಡ ಆಡಿದ್ದೀರಾ, ಗಿಲ್ಲಿ ಜೊತೆನೂ ಜಗಳ ಆಡಿದ್ದೀರಾ, ಒಂದಿಷ್ಟು ಜನಗಳ ಜೊತೆ ಜಾಸ್ತಿ ಜಗಳ ಆಡಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಬಂತು ಅಂತಂದರೆ ಗಿಲ್ಲಿ ವಿಷಯ ಬಂತು ಅಂತಂದರೆ ಅಲ್ಲೆಲ್ಲರೂ ಕೂಡ ಗಿಲ್ಲಿದು ಒಂದು ಸೈಡ್ ಆಫ್ ಗಿಲ್ಲಿನ ಇಷ್ಟಪಡ್ತಾರೆ, ಅನದರ್ ಸೈಡ್ ಆಫ್ ಗಿಲ್ಲಿನ ಇಷ್ಟಪಡೋದಿಲ್ಲ. ಬಿಕಾಸ್ ನಮ್ಮ ಒಂದು ಪರ್ಸ್ನಾಲಿಟಿನ ಕೆಳಗಿಟ್ಟು ಮಾತಾಡ್ತಾರೆ ಅನ್ನೋಂತಹ ಒಂದಿಷ್ಟು. ನಿಮಗೆ ಆ ಥರದ ಅನುಭವ ಆಗಿದೆ? ನೀವು ಆ ಥರ, ಯಾಕಂದರೆ ನನಗೆ ನಾವು ಎಪಿಸೋಡ್ ನೋಡುವಾಗ ಧನುಷ್ ಹೇಳಿದ್ದು ನೆನಪಿದೆ, ನನ್ನ ತಂಟೆ ಬರಬೇಡ, ನನ್ನ ಬಗ್ಗೆ ಕಾಮಿಡಿ ಮಾಡಬೇಡ ಅಂತಂದು. ಸೊ ಈ ಥರ ನಿಮಗೂ ಅನುಭವ ಆಗಿತ್ತಾ? ನೀವು ಅದನ್ನೇನಾದರೂ ಅವ್ರಿಗೆ ಹೇಳಿದ್ದುಂಟಾ? ಹೇಳಿದ್ದೀನಿ, ನನ್ನ ವಿಷಯದಲ್ಲಿ ಕಾಮಿಡಿ ಇಟ್ಕೋಬೇಡ ನೀನು. ಅದಕ್ಕೆ ನಂದು ಒಂದು ಅಷ್ಟು ಸೆಟ್ ಆಗ್ತಿರ್ಲಿಲ್ಲ. ನನ್ನ ಹೆಸರು ತೊಗೊಂಡು ಒಂದು ಕಾಮಿಡಿನೂ ಮಾಡ್ತಿರ್ಲಿಲ್ಲ, ರೇಗಿಸ್ಕೊಂಡು ಒಂದು ಬೇರೆಯವ್ರಿಗೆ ರೇಗಿಸೋ ಥರ ನನ್ನ ವಿಷಯದಲ್ಲಿ ರೇಗಿಸ್ಕೊಂಡೆಲ್ಲ ಬರ್ತಿರ್ಲಿಲ್ಲ ನನಗೆ ಅವನು. ಬಟ್ ಅದೇ ಎಲ್ಲೋ ಅವನು ನಾಮಿನೇಷನ್ಸಲ್ಲೂ ನಾವಿಬ್ಬರು ತುಂಬ ಕಿತ್ತಾಡಿರ್ತೀವಿ, ಒಂದು ಚೂರಿ ಹಾಕಿರ್ತೀವಿ ಬೆನ್ನಿಗೆ. ಆವಾಗಲೂ ಅಷ್ಟೇ, ಯಾರೋ ಬಂದು ಏನೋ ಹೇಳಿರ್ತಾರೆ, ಅವನಿಗೆ ಫುಲ್ ಸ್ಟೋರಿ ಏನು ಅನ್ನೋದು ಗೊತ್ತಿರಲ್ಲ. ಆವಾಗ ಈಗೇನೋ ಒಂದು ಆಗ್ತಿದೆ ಅನ್ನೋಕ್ಕೆ ಬಂದು ಕೇಳಬೇಕು ಅವನು ಹೇಳೋಕ್ಕಿಂತ ಮುಂಚೆ. ಅವನಿಗೆ ಗೊತ್ತೇ ಇರಲ್ಲ. ಅಂದಮೇಲೆ ಬಂದ್ಬಿಟ್ಟು ನೀನು ಅದನ್ನು ಫುಲ್ ಫನ್ನಿ ವೇಯಲ್ಲಿ ಬಂದು ಹೇಳೋದು ತಪ್ಪು ಅನ್ಸುತ್ತೆ. ಅವಾಗ ನಾನು ಹೇಳಿರ್ತೀನಿ ತುಂಬ ಕೆಳಗಿಟ್ಟು ಮಾತಾಡ್ತಾನೆ ಅಂತಲ್ಲ. ನಮಗಾಗ ಅನ್ನಿಸ್ತಿತ್ತು. ಸೊ ನೀನು ಮಾತಾಡು, ನೀನು ಕಾಮಿಡಿ ಮಾಡು, ನೀನು ಒಪಿನಿಯನ್ ಹೇಳು, ಬಟ್ ನಮ್ಮನ್ನ ಕೆಳಗಿಟ್ಟು ಮಾತಾಡಬೇಡ ಅಂತ. ಅವ್ನು ತುಂಬ ಸಲ ಅದನ್ನ ಮಾಡ್ತಿದ್ದ ಮನೇಲಿ. ಸೊ ಮನೇಲಿ ಇಷ್ಟು ದಿನ ನೀವು ಸರ್ವೈವ್ ಆಗಿದ್ದೀರಾ, ನಿಮ್ಮದು ಟಾಸ್ಕ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನಿಮ್ಮ ಪರ್ಸ್ನಾಲಿಟಿ ಇಷ್ಟಪಟ್ಟಿದ್ದಾರೆ. ಬಟ್ ನೀವು ಒಂದು ಎಪಿಸೋಡಲ್ಲಿ ಹೇಳಿದ್ರಿ, ನಾನು ಏನು ಮಾಡಿದ್ರು ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದೆ, ಅಂಥೇಳಿ ನಾನೇ ಬಂದಿದ್ದೀನಿ ಅಂತಂದು. ಸೊ ಒಬ್ಬ ವ್ಯಕ್ತಿನ ಬಿಗ್ ಬಾಸ್ ಒಳಗೆ ಹೋಗಿ ಬಂದಮೇಲೆ ಆ ಒಂದು ಶೋ ಯಾವ ರೀತಿ ಚೇಂಜ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮಲ್ಲಿ ಏನೇನು ಚೇಂಜಸ್ ಆಯಿತು ಅಂತ? ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಬಿಗ್ ಬಾಸ್ ಮನೆಗೆ ಹೋಗೋದ್ಮೇಲೆ. ಯಾಕೆ ಅಂದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಹೇಳಿರ್ತಾರೆ ತುಂಬ ಜನ, ಬಿಗ್ ಬಾಸ್ಗೆ ಬೇಡ, ಯಾಕೆ ಬಿಗ್ ಬಾಸ್ ಸುಮ್ಮನೆ ಹಾಗೆ ಅಂತ ತುಂಬ ಮಿಕ್ಸ್ಡ್ ಒಪಿನಿಯನ್ಸ್ ನಾವು ಕೇಳಿರ್ತೀವಿ ಅಲ್ವಾ. ಅದೇ ಒಪಿನಿಯನ್ ಇಟ್ಕೊಂಡು ನಾವು ಬಿಗ್ ಬಾಸ್ ಮನೆಗೆ ಹೋಗಿರ್ತೀವಿ. ಯಾಕಂದರೆ ಆ್ಯಸ್ ಆಡಿಯನ್ಸ್ ನಾವಿಲ್ಲಿ ನೋಡ್ತಿರ್ಬೇಕಾದ್ರೆ ಬಿಗ್ ಬಾಸ್ನ ಪಾಸಿಟಿವ್ ನೆಗೆಟಿವ್ ಎಲ್ಲ ಕೇಳ್ತಿರ್ತೀವಿ. ನಮಗೂ ಆ ಭಯ ಇರುತ್ತೆ, ಅಯ್ಯೋ ಎಲ್ಲಿ ನೆಗೆಟಿವ್ ಆಗೋಗುತ್ತೋ, ಏನಾಗ್ಬಿಡುತ್ತೋ. ನಾವಲ್ಲಿ ಗೊತ್ತಿರಲ್ಲ, ನಮಗಲ್ಲಿ ಏನೂ ನೆನಪಿರಲ್ಲ. ಹಿಂದಿನ ದಿನ ನಾವೇನೋ ಮಾತಾಡಿರ್ತೀವಿ, ಆಲ್ರೆಡಿ ಹಿಂದಿನ ದಿನ ಮಾತಾಡಿರೋದ 1 week ಆಯ್ತಲ್ವ ಅಂತ ನಾವೇ ಎಷ್ಟೊಂದು ಸಲ ಡಿಸ್ಕಸ್ ಮಾಡಿದ್ವಿ. ಸಾಂಗ್ಸ್ ನೆನಪಿರಲ್ಲ, ಸಿನಿಮಾಗಳು ನೆನಪಿರಲ್ಲ, ಸದ್ಯ ನಮಗೆ ನಮ್ಮ ಫೋನ್ ನಂಬರ್ಸ್ ನೆನಪಿದೆ ಬಿಟ್ಟರೆ ಏನು ನೆನಪಿರಲ್ಲ, ಎಲ್ಲ ಮರ್ತೋಗುತ್ತೆ ಮನೇಲಿ. ಈ ಥರ ಇದ್ದಾಗ ಅಲ್ಲಿ ಹೋಗಿ ನಾವೊಂದು ಲೈಫ್ ಲೀಡ್ ಮಾಡ್ತೀವಿ ಗೊತ್ತಾ, ಆ ಎಕ್ಸ್ಪೀರಿಯೆನ್ಸ್ ನಾವು ಎಲ್ಲೂ ಆಚೆ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲಿ ಸಿಗತ್ತೆ ಆಚೆ ಕಡೆ? ನಿಮ್ಗೆ ಇಷ್ಟ ಇಲ್ಲ, ನೀವು ಅಲ್ಲಿ ಎದ್ದು ಹೋಗ್ಬೋದು. ನಿಮ್ಗೆ ಯಾರೂ ಬಂದು ಒಪಿನಿಯನ್ಸ್ ಕೊಡಲ್ಲ. ಬಟ್ ನೀವು ಆ ಮನೇಲಿ ಇರಬೇಕು, ಒಪಿನಿಯನ್ಸ್ ಕೊಡಬೇಕು, ಜಗಳ ಮಾಡಬೇಕು, ಅವ್ರ ಜೊತೆನೇ ಚೆನ್ನಾಗಿರಬೇಕು, ಅವ್ರಿಗೆ ಅಡುಗೆ ಮಾಡಿಕೊಡ್ಬೇಕು ನೀವು. ಇದೆಲ್ಲ ಆಗುತ್ತೆ ಆ ಮನೇಲಿ. ಸೊ ನೀವೆಷ್ಟು ಸ್ಟ್ರಾಂಗ್ ಆಗ್ತೀರಾ, ತುಂಬ ಸ್ಟ್ರಾಂಗ್ ಆಗ್ತೀರಾ. ಆಚೆ ಬಂದಮೇಲೆ ಐ ಡೋಂಟ್ ಕೇರ್, ಯಾವ ವಿಷಯಕ್ಕೂ ನಾನು ತಲೆ ಕೆಡ್ಸ್ಕೊಳಲ್ಲ ಅನ್ನೋ ಥರ ಆಗೋಗುತ್ತೆ. ತುಂಬ ಹೇಳ್ಕೊಡುತ್ತೆ ಬಿಗ್ ಬಾಸ್. ನಾನಂತೂ ತುಂಬ ಕಲ್ತು ತುಂಬ ಕಾನ್ಫಿಡೆಂಟಾಗಿ ಆಚೆ ಬಂದಿದ್ದೀನಿ ಈಗ. ಸೂರಜ್ ಇರೋ ತನಕ ರಾಶಿಕಾ ಒಂಥರ ಇದ್ರು. ಸೂರಜ್ ಹೋದ್ಮೇಲೆ ರಾಶಿಕಾ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿಯಾದಂಥ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳು ಬಂತು. ಇದು ನಿಜವಾಗೂ ಹೌದಾ? ಸೂರಜ್ ಹೋದ್ಮೇಲೆ ನಿಮ್ಮದು ಇನ್ನೊಂದು ವರ್ಷನ್ ನಮಗೆ ನೋಡೋಕ್ಕೆ ಸಿಕ್ತಾ? ನೋ. ಸೂರಜ್ ಇರಬೇಕಾದ್ರೂ ಹಾಗೇ ಇದ್ದೆ ನಾನು. ಬಟ್ ಗೊತ್ತಿಲ್ಲ ಯಾಕೆ ಹೀಗೆ ಬಂದಿದೆ ಕ್ವೆಶನ್ ಅಂದ್ಕೊಂಡು. ಸೂರಜ್ ಇರಬೇಕಾದ್ರೂ ನಾನು ಆಟ ಆಡ್ತಾ ಇದ್ದೆ, ನಾನು ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೆ. ಆಮೇಲೆ ರಘು ಅಣ್ಣ ಅಂತಾರೆ. ರಘು ಅಣ್ಣಗೆ ಸೂರಜ್ ಇರಬೇಕಾದ್ರೂ ನಾನು ಮುಂಚೆನೂ ರಘು ಅಣ್ಣನ ಕೈ ಇಟ್ಕೊಂಡು ಓಡಾಡ್ತಾ ಇದ್ದೆ. ರಘು ಅಣ್ಣ ನಂಗೆ ನೀವು ಇಷ್ಟ ಅಂತ ಹೇಳ್ತಾ ಇದ್ದೆ.
ನನಗೆ ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅನ್ನಿಸಿಲ್ಲ. ಸೂರಜ್ ಇದ್ದಾಗಲೂ ಹೇಗಿದ್ದೆ, ಅವ್ನು ಹೋಗಾದ್ಮೇಲೂ ನಾನು ಹಾಗೇ ಇದ್ದೆ. ಫ್ರೆಂಡ್ಶಿಪ್ ಅಂತ ಬಂದಾಗ ನಿಮ್ಮದು ಮತ್ತು ರಿಷಾದು ಫ್ರೆಂಡ್ಶಿಪ್ಪು ನಾವು ಒಂದು ಸ್ವಲ್ಪ ದಿನ ಒಂದು ವೀಕ್ ಏನೋ ನೋಡಿದ್ವಿ ಅಂತ ಅನಿಸುತ್ತೆ. ಬಟ್ ಈ ಕಡೆ ಆಚೆ ಬಂದಮೇಲೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅಸಮಾಧಾನ ಇತ್ತು, ಅವ್ರನ್ನ ಬಿಟ್ಕೊಟ್ರಿ ಅನ್ನೋಂತಹ ಒಂದಿಷ್ಟು ಅಸಮಾಧಾನ ಇತ್ತು. ಈ ರೀತಿಯಾಗಿ ಫ್ರೆಂಡ್ಶಿಪ್ಪಿಗೆ ಮೋಸ ಮಾಡಿದ್ರು ಅಂತ ಒಂದಿಷ್ಟು ಅಸಮಾಧಾನ ಹೊರಗೆ ಹಾಕಿದ್ರು. ಆ್ಯಕ್ಚುಲಾಗಿ ನಿಮ್ಮಿಬ್ಬರ ಮಧ್ಯೆ ಅಷ್ಟು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು, ಬಿಕಾಸ್ ನಮಗದು ನೋಡೋಕ್ಕೆ ಸಿಕ್ಕಿರಲಿಲ್ಲ ಅವ್ರು ಹೇಳೋ ಪ್ರಕಾರವಾಗಿ. ಇಲ್ಲ ಫ್ರೆಂಡ್ಶಿಪ್ ಅಂತ ಎಲ್ಲ ಏನೂ ಕ್ರಿಯೇಟ್ ಆಗಿಲ್ಲ ನಮ್ಮಿಬ್ಬರ ಮಧ್ಯೆ. ನನಗೆ ಮನೇಲಿ ಫ್ರೆಂಡ್ಶಿಪ್ ಅಂತ ಕ್ರಿಯೇಟ್ ಆಗಿದೆ ಒಬ್ಬರ ಜೊತೆ. ಫ್ರೆಂಡ್ ಅಂತನೂ ರಿಷಾ ಕಂಟೆಸ್ಟೆಂಟ್ ಆಗಿ ಬಂದರು. ಅವ್ರು ಬಂದು ಹೇಳಿದ್ರು, ಈ ಮನೆ ನನಗೆ ಬೇಕಾಗಿರೋದು 2 ಫ್ರೆಂಡ್ಶಿಪ್, ಅದು ನಿಂದು ಮತ್ತು ಧನುದ್ ಇಬ್ಬರದೇ ಕೂಡ. ನೀವು ನನ್ನ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ನನಗೆ ನೀವಿಬ್ಬರು ಫ್ರೆಂಡ್ಸ್ ಅಂತಲೇ ಹೇಳಿರ್ತಾಳೆ ಅವಳು. ಧನು ಜೊತೆ ಅವಳು ವೈಬ್ ಸೆಟ್ ಆಗಲ್ಲ, ಆವಾಗಲೂ ಹೇಳ್ತಿದ್ದಾಳೆ ಅವಳು. ಈಗ ಎಲ್ಲೋ ಹೇಳಿರ್ತಾಳೆ, ಅದೊಂದು ಯಾವುದೋ ಒಂದು ಚಟುವಟಿಕೆಯಲ್ಲೇನೋ ಹೇಳ್ತಾಳೆ. ನಾನೋಗಿ ರಾಶಿಕಾನ್ ಬಂದು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ನಾನೇ ಬರ್ಬೇಕಾದ್ರೆ ಅಂದ್ಕೊಂಡಿದ್ದೆ ದಟ್ ರಾಶಿಕಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂದ್ಕೊಂಡು. ಸೊ ನಾವಿಬ್ಬರು ಏನು ಫ್ರೆಂಡ್ಸ್ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ ಬಿಗ್ ಬಾಸ್ ಮನೇಲಿ. ಕಂಟೆಸ್ಟೆಂಟ್ ಆಗಿ ಬಂದರು, ಅವ್ರು ಏನಾದ್ರು ತಪ್ಪು ಮಾಡಿದಾಗ ಹೇಳ್ತಿದ್ದೆ. ಒಂದೇ ಬೆಡ್ಡಲ್ಲಿದ್ವಿ ನಾವಿಬ್ಬರು ಕೂಡ. ಆ ಬಾಂಡ್ ನನಗೆ ಅವ್ರ ಮೇಲೆ ಏನೂ ಅಷ್ಟು ಒಪಿನಿಯನ್ಸ್ ಕ್ರಿಯೇಟ್ ಆಗಿಲ್ಲ. ಅಂದರೆ ಸುಮ್ಮನೆ ಇರಿಟೇಟ್ ಮಾಡ್ಕೋತಿದ್ರು ಎಲ್ಲ ವಿಷಯಕ್ಕೂ, ಸುಮ್ಮನೆ ಜಗಳ ಮಾಡ್ಕೊತಿದ್ರು ಅಂತ ಅನ್ನಿಸ್ತು ಅಷ್ಟೇ. ಇನ್ನೇನು ಫಿನಾಲೆ ಬರ್ತಾ ಇದೆ. ಸೊ ಈ ಒಂದು ವೀಕಲ್ಲಿ ನೀವು ಇದ್ದಿದ್ರಿ ಅಂದರೆ ನಿಮ್ಮಿಂದ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ಏನೇನು ಕಂಟೆಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಎಷ್ಟು ಅಲ್ಲಿ ಕೆಪಾಬಿಲಿಟಿ ಇತ್ತು ನಿಮಗೆ ಅಲ್ಲಿರೋದಕ್ಕೆ ಬೇರೆಯವ್ರನ್ನ ಹೊರತುಪಡಿಸಿದ್ರೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಏನೋ ನೋಡಿದೆ. ಲಾಸ್ಟ್ 3 ವಿಷಸ್ ಹೇಳಿ ಅನ್ನೋದಾಗಿರಲಿ, ಆಡಿಯನ್ಸ್ ತುಂಬ ಜನ ನಮ್ಮನ್ನ ಇಷ್ಟಪಡ್ತಿರೋರು ಮನೆ ಒಳಗಡೆ ಬಂದಿರೋದು. ಈ ಸೆಲೆಬ್ರೇಷನಲ್ಲಿ ನಾನು ಯಾಕಿಲ್ಲ, 1 ವೀಕ್ ಪ್ರತಿ ವಾರ ನನ್ನ ಆಡಿಯನ್ಸ್ ಸೇವ್ ಮಾಡಿದ್ದಾರೆ. ಈ 1 ವಾರ ನಾನು ಸೇಫ್ ಆಗಿಬಿಟ್ಟಿದ್ರೆ ಈ ಫಿನಾಲೆ ವೀಕಲ್ಲಿ ನಾನು ಇರ್ತಿದ್ನಲ್ಲ ಕಂಪ್ಲೀಟ್. ನಾನು ಯಾವಾಗಲೂ ಅನ್ಕೋತಿದ್ದೆ ಈ ಜರ್ನಿಲಿ ನಾನು ಲಾಸ್ಟ್ ಸೆಕೆಂಡ್ ತನಕನೂ ಇರಬೇಕು ಬಿಗ್ ಬಾಸ್ ಮನೇಲಿ ಅಂತ. ಆ ಚಾನ್ಸ್ ಮಿಸ್ ಆಯಿತು. ಲಾಸ್ಟ್ ವೀಕ್ ಸೆಲೆಬ್ರೇಷನಲ್ಲಿ ಮಿಸ್ ಆಯಿತು. ನಾನು ಅಲ್ಲಿ ಇರಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು ಆಚೆ ಬಂದಿದ್ದೀನಿ. ದಟ್ಸ್ ಓಕೆ. ಫಿನಾಲೆಗೆ ಹೋಗ್ಬಿಟ್ಟು ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತೀನಿ. ಇದೆಲ್ಲ ಹೊರತುಪಡಿಸಿದ್ರೆ ನಮಗೆ ಅನ್ಸತ್ತೆ, ಓಕೆ ಈ ಮನೆಯಲ್ಲಿ ನಾನು ಇರಬೇಕಾಗಿತ್ತು, ಬಿಕಾಸ್ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಒಂದಿಷ್ಟು ಜನನ ಹೋಲಿಕೆ ಮಾಡಿಕೊಂಡ್ರೆ. ಸೊ ಅವ್ರು ಈ ಕಡೆ ಬರಬೇಕಿತ್ತು, ನಾನು ಅಲ್ಲಿ ಇರಬೇಕಾಗಿತ್ತು ಅಂತ ಅನ್ಸೋದಾಯ್ತಾನೆ. ಒಂದು ಸ್ವಲ್ಪ ನಿಮ್ಗಿಂತ ಕಡಿಮೆ ಇದ್ದವರು ಅಂದರೆ ಯಾರು ಬರ್ಬೋದಾಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮ ಪ್ಲೇಸಲ್ಲಿ? ನನಗೆ ಕೇಳಿದ್ರೆ ರಕ್ಷಿತಾ ಇಲ್ಲ ಕಾವ್ಯ ಬರಬೇಕಿತ್ತು. ಕಾವ್ಯ ಅಂತ ಬಂದಾಗ ನಂಗೆ ಕಾವ್ಯನ ಮೇಲೆ ಅಷ್ಟು ಒಪಿನಿಯನ್ ಅನ್ನೋದು ಫಾರ್ಮ್ ಆಗಿಲ್ಲ ಮನೆಯಲ್ಲಿ. ನಂಗೆ ಅವರು ಸ್ಪಂದನ ಎಲ್ಲ ಆ ಒಂದು ಗ್ರಾಫ್ ಸೇಮ್ ಅಂತ ಅನ್ನಿಸ್ತಿತ್ತು. ಎಲ್ಲೋ ಒಂದು ಚೇಂಜಸ್ ಏನೋ ಎಫರ್ಟ್ಸ್ ಅನ್ನೋ ನನಗೆಲ್ಲೂ ಕಾಣಿಸ್ಲಿಲ್ಲ. ರಕ್ಷಿತಾ ಅಂತ ಬಂದಾಗ ರಕ್ಷಿತಾ ವಾಸ್ ಎಂಟರ್ಟೈನಿಂಗ್, ಮಾತಾಡ್ತಾ ಇದ್ಲು. ಬಟ್ ಎಲ್ಲೋ ಒಂದೊಂದು ಕಡೆ ಅಂತ ಬಂದಾಗ ಅವ್ರು ಮಾತಾಡಿದ್ದು ಸರಿ ಅನ್ನಿಸ್ಲಿಲ್ಲ ನನಗೆ. ನಾಮಿನೇಷನ್ಸ್ ಅಂತ ಬಂದಾಗಿರಲಿ, ಟಾಸ್ಕ್ ಅಂತ ಬಂದಾಗಿರಲಿ, ನಾನು ಅವ್ರಿಗೆ ಅಷ್ಟು ಎಫರ್ಟ್ಸ್ ನೋಡಿಲ್ಲ. ದಟ್ಸ್ ಓಕೆ, ಫೈನ್. ನಾನು ಇರ್ತೀನಿ, ನಾನು ಕೊನೆ ತನಕ ಇರ್ತೀನಿ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ. ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಓವರ್ ಕಾನ್ಫಿಡೆನ್ಸ್. ಈ ಕಡೆ ಗಿಲ್ಲಿ ಇರ್ತಾನೆ, ಈ ಕಡೆ ನಾನು ಇರ್ತೀನಿ, ನಾನು ಕಪ್ ತೊಗೊಂಡು ಹೋಗ್ತೀನಿ ಅನ್ನೋದಿರ್ತಿತ್ತು. ಬಟ್ ದಟ್ಸ್ ಗುಡ್. ಬಟ್ ಹಂಗೆ ಅಂದ್ಕೊಂಡು ತುಂಬ ಓವರ್ ಕಾನ್ಫಿಡೆನ್ಸು ಇರಬಾರ್ದು. ಅದು ಒಂದಿರೋದ್ರಿಂದ ನಾನು ನಾಮಿನೇಟ್ ಆದರೂ ನಾನು ಸೇವ್ ಆಗ್ತೀನಿ, ನಾನು ಏನಂತಾರೆ ಟಾಸ್ಕಿಂದ ಆಚೆ ಇಟ್ಟರು ನಾನು ಸೇಫ್ ಆಗ್ತೀನಿ, ಇನ್ನೊಂದಿಂದ ಆಚೆ ಇಟ್ಟರು ನಾನು ಸೇಫ್ ಆಗ್ತೀನಿ ಅನ್ನೋದು ತುಂಬ ಇತ್ತು. ಅದು ನನಗೆ ತಪ್ಪು ಅನ್ನಿಸ್ತು. ನಿಮಗೆ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಮಾಡಿದ್ದು ಒಂದು ವಿಷಯ, ಅವರು ಸಿಕ್ಕಾಪಟ್ಟೆ ಪೊಸೆಸಿವ್ನೆಸ್ ತೋರಿಸಿದ್ದು, ಅದು ಯಾರ ಜೊತೆನೂ ಮಾತಾಡಬಾರ್ದು ಅನ್ನೋಂತಹ ಒಂದಿಷ್ಟು ಪೊಸೆಸಿವ್ನೆಸ್ ರಕ್ಷಿತಾ ಹತ್ರ ಇತ್ತು, ಅದು ನಿಮಗೆ ಅನ್ಕಂಫರ್ಟೇಬಲ್ ಮಾಡ್ತು. ಸೊ ಅದು ನೀವು ಹೇಳಿದ್ರಿ ಕೂಡ. ಅದು ಎಷ್ಟು ಉಸಿರುಗಡ್ಸತ್ತೆ ಆ ರೀತಿಯಾದಂತಹ ವಾತಾವರಣ ಈ ಬೇರೆ ಸದಸ್ಯರಿಗೆ ಅಂತ ನಿಮ್ಗನ್ಸುತ್ತೆ? ಅವ್ರು ಹೇಳ್ತಾರೆ ವೀಕೆಂಡಲ್ಲಿ ರಘುವಣ್ಣನ ಪಕ್ಕ ಗರ್ಲ್ಸ್ ಎಲ್ಲ ಇರೋದು ರಘುವಣ್ಣಂಗೆ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ ಅಂದ್ಕೊಂಡೆಲ್ಲ ಹೇಳ್ತಾರೆ. ರಘುವಣ್ಣ ಅದನ್ನೆಲ್ಲೋ ಮೆನ್ಷನ್ ಮಾಡಿಲ್ಲ. ನನಗಾಗಿರಲಿ, ಸ್ಪಂದನಾಗಿರಲಿ, ಕಾವ್ಯಂಗಾಗಿರಲಿ, ಯಾರ ಹತ್ರನೂ ಬಂದು ನೀವು ನನ್ನ ಪಕ್ಕ ಬಂದು ಕೂತ್ಕೊಳ್ಳೋದು ನನಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ರಘುವಣ್ಣಂಗೆ ಹಿಂಗೆ ಅನ್ಸುತ್ತೆ ಅಂತ ರಕ್ಷಿತಾ ಹೇಳೋದು ಎಷ್ಟು ಸರಿ? ನಾವು ಆ ಟೈಮಲ್ಲಿ 8 ಜನ ಮನೇಲಿರ್ತೀವಿ. ಒಬ್ಬರು ಕಿಚನಲ್ಲಿ 1-2-3 ಜನ ಇತ್ತು ಅಂದರೆ, ಇನ್ನೊಬ್ರು ಗಾರ್ಡನ್ ಏರಿಯಾದಲ್ಲಿ ಇದ್ದರೆ ಮನೇಲಿ ಯಾರೂ ಇಲ್ಲ, ಮನೆಗೆ ಖಾಲಿ ಆಗ್ತಿರೋದು. ಆ ಟೈಮಲ್ಲಿ ಗಿಲ್ಲಿ ಜೊತೆ ಮಾತಾಡೋಂಗಿರಲ್ಲ, ರಘುವಣ್ಣನ ಜೊತೆ ಮಾತಾಡಲ್ಲ, ರಕ್ಷಿತಾ 3 ಜನ ಒಂದು ಕಡೆ ಇರ್ತೀವಿ ಅಂತ ಅಂದರೆ ಹೇಗಾಗುತ್ತೆ ಅದು? ಸೊ ಕುತ್ಕೊಳ್ಳೋಕೆ ಹೋದಾಗ ಬೀನ್ ಬ್ಯಾಗ್ ತೆಗೆದು ಆ ಕಡೆ ಎಲ್ಲೋ ಇಡೋದು ನಮಗೆ ತಪ್ಪು ಅನ್ನಿಸ್ತು. ಐಮ್ ಲೈಕ್ ಒಂದೊಂದ್ಸಲಿ ಓಕೆ ಫೈನ್, ಅಲ್ಲಿ 3 ಜನ ಮಾತಾಡ್ತಿದ್ದಾರೆ, ಹೋಗೋದು ಬೇಡ ಅಂತ ಅನಿಸಿದ್ದು ಸಿಚುವೇಶನ್ ಇತ್ತು. ಇಟ್ ವಾಸ್ ಲೈಕ್ ಅನ್ಕಂಫರ್ಟಬಲ್ ಸ್ವಲ್ಪ.
ಬೇರೆ ಕಂಟೆಸ್ಟೆಂಟ್ಸ್ ಅಂದರೆ ಹೊರಗಡೆ ಬಂದಿರೋರ್ನ ಒಬ್ರು ಮಾತಾಡಿದ್ದು ನಾವು ಕೇಳ್ಕೊಂಡಿದ್ದು, ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಂತಂದರೆ ಅವ್ರು ಹೇಳಿದ್ದು ವ್ಯಕ್ತಿತ್ವ ಗೆಲ್ಲಬೇಕು, ಆದರೆ ಮನೋರಂಜನೆ ಗೆಲ್ಲತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಹೌದು, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವಗಳ ಆಟ. ನಾವು ಹೇಗಿರ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಹೇಗೆ ಎಂಟರ್ಟೈನ್ ಮಾಡಿದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಎಂಟರ್ಟೈನ್ಮೆಂಟ್ ಗೆಲ್ಲತ್ತೆ ಅಂತ ಅನ್ನಿಸ್ತು. ನಿಮಗೂ ಎಂಟರ್ಟೈನ್ಮೆಂಟ್ ಗೆಲ್ಲತ್ತೆ ಅಂತ. ಸೊ ಸುದೀಪ್ ಸರ್ ಕೈಯಲ್ಲಿ ಲಾಸ್ಟಲ್ಲಿ ಯಾರ್ದಿಬ್ರು ಕೈ ಇರುತ್ತೆ ಅಂತ ನಿಮಗೆ ಸ್ಟ್ರಾಂಗ್ ಫೀಲ್ ಇದೆ? ಐ ಥಿಂಕ್ ಅಶ್ವಿನಿ ಅವ್ರದ್ದು ಮತ್ತು ಗಿಲ್ಲಿ. ಸೊ ಅಶ್ವಿನಿ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮಿಬ್ರ ಮಧ್ಯೆ ಅದೇನೋ ಒಂದು ರೀತಿಯಂಥ ಒಂಥರ ಬಾಂಡ್ ಇತ್ತು, ಒಂಥರ ಜಗಳ ಇತ್ತು, ಒಂಥರ ನಿಮ್ಮಿಬ್ರು ನೀವು ಒಂದೊಂದು ಕಡೆ ಒಂದು ಬಿಟ್ಕೊಡ್ತಾ ಇರಲಿಲ್ಲ, ಒಂದೊಂದು ಕಡೆ ಬಿಟ್ಕೊಟ್ಬಿಡ್ತಾ ಇದ್ರಿ. ಏನು ಬಾಂಡಿಂಗ್ ಅದು? ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕಾಯ್ತು ನಿಮ್ಮಿಬ್ರು ಬಾಂಡಿಂಗನ್ನು ಅಂತ? ನಮಗೆ ಗೊತ್ತಿಲ್ಲ ಅದು ಯಾವ ಥರ ಬಾಂಡಿಂಗ್ ಅಂತ. ಬಟ್ ಜಗಳ ಆಗ್ತಿತ್ತು, ಆನ್ ಆ್ಯಂಡ್ ಆಫ್ ಇಬ್ಬರದು ಜಗಳಗಳಾಗ್ತಾನೇ ಇತ್ತು. ಬಟ್ ಚೆನ್ನಾಗಾದಾಗ ತುಂಬ ಚೆನ್ನಾಗೇ ಇರ್ತಿದ್ವಿ, ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅವರಿಗೂ ಕೋಪ ಜಾಸ್ತಿ, ನನಗೂ ಕೋಪ ಜಾಸ್ತಿ. ಅದಕ್ಕೆ ಅನಿಸುತ್ತೆ ಆ ಫ್ರಿಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಅದೇ ಕಾರಣ ಅನಿಸುತ್ತೆ. ಅವ್ರು ಆಡ್ತಿದ್ದಿದ್ದು ಮಾತುಗಳು, ಪದಗಳು ನನಗೆ ತುಂಬ ಹಿಂಸೆ ಆಗ್ತಿತ್ತು, ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದನ್ನು ನಾನು ಡೈಜೆಸ್ಟ್ ಮಾಡಿಕೊಂಡು ತುಂಬ ಟೈಮ್ ಬೇಕಾಗಿತ್ತು. ನಾನು ಅದಕ್ಕೆ ಓಕೆ ಫೈನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಿತ್ತು. ಅಲ್ಲಿ ಒಂದಷ್ಟು ಗ್ಯಾಪ್ ಬರ್ತಿತ್ತು, ಮತ್ತೆ ಎಲ್ಲ ಸರಿ ಆಗ್ತಿತ್ತು. ಮತ್ತು ಅವ್ರು ಜಗಳದಲ್ಲಿ ಏನೋ ಮಾತು ಅದು ಇನ್ನೊಂದು ಸ್ವಲ್ಪ ಹೀಗೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾನು ಏನು ನೇಮ್ ಕೊಡಲಿ ಅನ್ನೋದು ನನಗೆ ಗೊತ್ತಿಲ್ಲ. ಸೂರಜ್ ನಿಮ್ಮ ಫ್ರೆಂಡ್ ಹೊರಗಡೆ ಬಂದಮೇಲೆ ನಂಗೆ ಗೊತ್ತಿಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ವೋ ಅಂತಂದು, ಬಟ್ ಸೂರಜ್ ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಸೂರಜ್ ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಮತ್ತೆ ಮನೆಯೊಳಗೆ ಬಂದು ತಮ್ಮ ಸೀರಿಯಲ್ನ ಪ್ರಮೋಷನ್ ಮಾಡಿರೋದು, ತಮ್ಮ ಒಂದು ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಗ್ರೋತ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಐ ಆಮ್ ಹ್ಯಾಪಿ ಫಾರ್ ಹಿಮ್. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ನ ಸೀರಿಯಲ್ ಪ್ರಮೋಷನ್ಗೆ ಅಂತ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಇಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಬಟ್ ಆ ಬೇಜಾರು ಮರೆಸಿದ್ದು ಅನುಬಂಧ ಸ್ಟೇಜ್. ಅನುಬಂಧಾಗ ಹೋಗ್ತೀನಿ, ಅವನಿಗೆ ವಿಶ್ ಮಾಡ್ತೀನಿ, ಅದು ನಂಗೆ ತುಂಬ ಖುಷಿ ಕೊಡ್ತು. ಬಿಗ್ ಬಾಸ್ ಮನೇಲಿ ಮಿಸ್ ಮಾಡ್ಕೊಂಡೆ, ಬಟ್ ಇಲ್ಲಿ ಮಿಸ್ ಮಾಡ್ಕೊಂಡಿಲ್ಲ ಅವನಿಗೆ ವಿಶ್ ಮಾಡೋದನ್ನ. ಸೊ ಫೈನಲಿಗೆ ಹೋಗಿದ್ರಿ ಅಂದರೆ ನಿಮ್ಮದು ಏನೇನು ತಯಾರಿ ಇತ್ತು? ಫೈನಲಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಯಾವ ಥರ ಡ್ರೆಸ್ ಹಾಕೋಬೇಕಂತ ಅಂದ್ಕೊಂಡಿದ್ರಿ? ಯಾವ ಥರ ಪರ್ಫಾರ್ಮ್ ಮಾಡಬೇಕಂತ ಅಂದ್ಕೊಂಡಿದ್ರಿ? ಅದೆಲ್ಲ ಮನೆಯವ್ರು ನೋಡ್ಕೋತಾ ಇದ್ರು, ಕಾಸ್ಟ್ಯೂಮ್ಸ್ ಎಲ್ಲದೂ ಕೂಡ. ಪ್ರಿಪೇರ್ ಏನೂ ಆಗಿರಲಿಲ್ಲ. ತುಂಬ ಖುಷಿಯಾಗಿದೆ ನಾನು. ಇನ್ನೊಂದು ವೀಕ್ ಇರ್ತೀನಿ, ಫುಲ್ ಆರಾಮಾಗಿ ಬಿಗ್ ಬಾಸ್ ಮನೇಲಿ ಎಂಜಾಯ್ ಮಾಡಬೇಕು, ಪ್ರತಿ ಕಾರ್ನರಲ್ಲೂ ಕೂತ್ಕೊಳ್ಬೇಕು. ನಾನು ಆ ಮೂಮೆಂಟ್ಸ್ನ ರೀಕಾಲ್ ಮಾಡಬೇಕು ಅಂದ್ಕೊಂಡೆಲ್ಲ ಇತ್ತು, ಬಟ್ ಅದು ಮಿಸ್ ಆಯಿತು. ಇವಾಗ ಫಿನಾಲಾಗಿ ಏನು ರೆಡಿ ಮಾಡ್ಕೊಂಡಿದ್ದೆ ಔಟ್ಫಿಟ್ಸು, ಅದನ್ನು ಗ್ರ್ಯಾಂಡ್ ಫಿನಾಲಾಗಿ ಇವಾಗ ಇಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ರಾಶಿಕಾ, ಇವಾಗ ಬಿಗ್ ಬಾಸ್ ಆದಮೇಲೆ ಒಂದಿಷ್ಟು ದಿನ ಇಂಟರ್ವ್ಯೂಸಲ್ಲಿ ಹೋಗುತ್ತೆ ನಿಮ್ಮದು. ಸೊ ಅದೆಲ್ಲ ಮುಗಿದ್ಮೇಲೆ ಏನು ಪ್ಲ್ಯಾನ್ ಇದೆ? ಯಾವುದ್ಯಾವುದು ಫಿಲ್ಮ್ ಒಪ್ಕೊಂಡಿದ್ದೀರಾ? ಮತ್ತು ಯಾವುದಾದ್ರೂ ಅಪ್ರೋಚ್ ಮಾಡಿದಾರಾ ನೀವು ಹೊರಗಡೆ ಬಂದಮೇಲೆ? ಅಪ್ರೋಚ್ ಇವಾಗಷ್ಟೇ ಬಂದಿದ್ದೀನಿ ನಾನು ಬಿಗ್ ಬಾಸ್ ಮನೆಯಿಂದ. ಸಿನಿಮಾ ಇವಾಗ ಪ್ಯಾರ್ ಸಿನಿಮಾ ಇದೆ, ಅದು ಪ್ರಮೋಷನ್ಸ್ ಎಲ್ಲ ಓಡಾಡ್ತೀನಿ. ಇನ್ನು ಯಾವುದೂ ಸ್ಟೋರೀಸ್ನೆಲ್ಲ ಕೇಳಿಲ್ಲ, ಬಿಕಾಸ್ ಇವಾಗ ಬಂದಿರೋದ್ರಿಂದ ಇನ್ನೆಲ್ಲ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಮೇನ್ ಫೋಕಸ್ ಸಿನಿಮಾ ಮೇಲೇ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇದಾಗಿತ್ತು ರಾಶಿಕಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ, ಬೆಂಗಳೂರು.